ಅದನ್ನ ವರ್ಷಕ್ಕೆ ನಾನು ಹಿಂಗೆ ನೀ ಮಾಡೋದು ಹೇಳ್ದಲ್ಲ ಆಗಲ್ಲ ಅದು ಹೆಂಗ್ ಮಾಡ್ತೀರಾ ಅದ್ರಲ್ಲಿ ಅಂತ ಅಂದಲ್ಲ. ತಿರುಗಿಸಿ ಗೊತ್ತಾಗುತ್ತೆ, ಚಲ್ದಂಗ್ ತಿರುಗಿಸಿ. ಹೌದಾ ಚೆನ್ನಾಗಿ ಒಂದೇ ಒಂಚೂರು ಕೆಳಗೆ ಬೀಳ್ಬಾರ್ದು. ಕುದೀತಾ ಇದ್ದಾಗ ಬೀಳ್ದೇನೆ ಇರುತ್ತಾ ಅದ್ ನಮ್ಗೆ ಗೊತ್ತಿಲ್ಲ. ಚಾಲೆಂಜ್ ನೋಡು ಸುಂಡೋಗ ಏನೋ ಎಂಥದ್ದು ಸುಂಡೋಗ್ಲಿಲ್ವಾ ಎಷ್ಟು ಬಂತು. ನಾನು ಚೂರು ಬೆಂದ್ಮೇಲೆ ಬೇಳೆ ಬೇಯಿಸ್ಕೊಂಡಿರೋ ಬೇಳೆ ಹಾಕೋದು. ಮಸಾಲ ರುಬ್ಬೋದು ಹೆಂಗೆ? ಅದೇನಾಯ್ತು ಗೊತ್ತಾ, ಕರೆಂಟ್ ಹೋಗ್ಬಿಟ್ಟಿತ್ತಾ? ಅದೆಲ್ಲ ಬೇಡ, ಚಲ್ಲಿದ್ದೀರಾ ಅರ್ಜೆಂಟ್ಗೆ ಬಸ್ಸಾರು ಮಾಡ್ತಾ ಇರೋದು. ಎಷ್ಟು ಹೊತ್ತು ಗೊತ್ತಾ, ನೆನೆ ಕಾಳು ತಗೊಂಡು ನೋಡಿ ಕುದಿಯಕ್ಕೆ ಆಯ್ತಾ. ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ ಅಂತ ತಿಂಡಿಗೆ ಚಟ್ನಿನೂ ಇರಲಿಲ್ಲ, ಮಸಾಲೆಗೆ ರುಬ್ಕೊಂಡಿರ್ಲಿಲ್ಲ. ಒಂದು ಮಸಾಲೆ ಮಾತ್ರ ರುಬ್ಕೊಂಡಿದ್ದೆ, ಕಾಳು ಹಾಕ್ಬಿಟ್ಟು ರುಬ್ಬಿರ್ಲಿಲ್ಲ. ಮತ್ತೆ ಟೊಮೊಟೊ ಹಾಕ್ಬೇಕಾದ್ರೆ ಬರ್ರ ಅಂತ ನೋಡೋದು. ನೋಡಿ ನಂಗೆ ಹೇಳ್ತಾರೆ ಎಷ್ಟು ಗಪ್ ಗಪ್ಪಾಗಿ ಇಟ್ಟಿದಾರ. ಆಯ್ತು, ಇನ್ನೊಂದು ನಿಮಿಷ ನೋಡಕ್ಕೆ ಹೇಳಿ. ಹಿಂಗೆ ಹಿಂಗೆ ನಾನು ಹಿಂಗೆ ಮಾಡ್ತೀನಾ? ಇಲ್ಲ ಬಿಡು, ಇಲ್ಲ ಬಿಡವ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗಬ್ಬಾಗಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಗಬ್ಬೇನಲ್ಲ, ಅದು ಆಗ್ಬಿಡೈತೆ ಅಷ್ಟೇ, ಒರೆಸ್ಕೋಬಾರ್ದು. ಅಡುಗೆ ಮನೆಗೆ ಸಾಮಾನ್ಯ ಒಂದೊಂದ್ಸರಿ ಆಗ ಸಾಕ ಮನೇನು ಹಂಗೆ ಆಗುತ್ತೆ. ಕರೆಂಟ್ ಬಂತಲ್ಲ, ಅದೇ ಖುಷಿ ಆಗುತ್ತೆ ನನಗೆ. ಪಾಪ ಅವ್ರು ತಿಂಡಿನೂ ಕೊಟ್ಟಿಲ್ಲ, ಕಲ್ಸಿಟ್ಟಿರೋದು. ನೋಡಿ ಬನ್ನಿ, ಬೈಕ್ ಅಂತಾಳೆ ನಕ್ಕೂ. ಅಯ್ಯೋ ಮನೇಲಿ ಇದ್ರೂ ಒಂದು ತಿಂಡಿ ಕೊಟ್ಟಿಲ್ಲ ಅಂತ. ಅಷ್ಟು ಒಳ್ಳೆ ಹುಡುಗಿಯಲ್ಲ ನನಗೆ ಕೇಳಿದ್ನ ನಿಮ್ಗೆ. ಏನಂದ್ರೆ ಏನಂದೆ? ಅಲ್ಲ ಕಣಮ್ಮ, ಏನಾರು ಒಂದು ಚಟ್ನಿನಾರ ರುಬ್ಕೋಬಾರ್ದು ಅಂತ ಅವಾಗ ಹೇಳ್ತಾ ಇದ್ವಾ. ಕರೆಂಟ್ ಹೋಗುತ್ತಂತ ಗೊತ್ತಲ್ವಾ? ಒಂದೊಂದ್ಸಲ ನಂಗೆ ಗೊತ್ತಿಲ್ಲ, ನಾನು ಮನೆ ಗೊತ್ತಿದೆ, ನಿನಗೆ ಗೊತ್ತು. ಚಾಗುತ್ತಾನೆ ಬೇರೆ ದಿನ ಮನೆ ಸತ್ತೋ ಮುಗುರಿ ಅಲ್ವಾ ನಾವಿದು. ಇದೆ ನೋಡಿ, ಇಷ್ಟು ಸೊಪ್ಪು ಇದಕ್ಕೆ ಆಗುತ್ತಮ್ಮ? ಆಚೆ ಬರುತ್ತೆ. ನಾನು ಬಸ್ಸಾರು ಮಾಡೋದು ಆಯ್ತಾ, ಇನ್ನೇನೋ ಬಂದಿದ್ದು ಅವರೆಕಾಳು ಮಸಾಲೆ ಸಾರು ಮಾಡೋದು ಅಂತ ಅಂದ್ಕೊಂಡಿದ್ದು. ಬಸ್ಸಾರು ಮಾಡು ಅಂತ ಅಂದು ನೆನ್ನೆ. ಇದು ಏನು ಗೊತ್ತಾ, ಬೆಂದು ಹೋದ್ರೆ ಕುದ್ರೆ ಕಮ್ಮಿ ಆಗುತ್ತೆ. ಹಿಡಿಲಿಲ್ವಾ ಈಗ? ಹಿಡಿತೋ ಇಲ್ವಾ? ಅದು ತಿರುಗ್ಸಕ್ ಹಿಂಸೆ ಅಲ್ವಾ? ಯಾಕೆ ತಿರ್ಸಕ್ ಹೋಯ್ತೀಯ? ಕುದಿಯುತ್ತೆ, ಕುದ್ದಾಗ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ನನ್ನ ಅಡುಗೆ ಮನೆ ಇವತ್ತು ಅಪ್ಪ ರೋಸ್ ಮಾಡ್ಕೊಂಡಿದ್ದೀನಿ ನಾನು. ಯಾವಾಗ್ಲೂ ಹಿಂಗೆ ಇವತ್ತೇನಲ್ಲ, ಸುಮ್ ಕುತ್ಕೋ. ಇಲ್ಲಿ ಹೆಂಗೆ ಗಬ್ ಗಬ್ಬಾಗಿ ಇಟ್ಟವ್ರೆ. ಅದ ನೀನೇ ಮಾಡಿ. ನಾನು ಎಷ್ಟು ಕ್ಲೀನಾಗಿ ಇಟ್ಕೋತೀನಿ. ಮಕ ನೋಡಿ. ಈಗ ನೋಡಿ, ಈಗ ಇಲ್ಲ ಇನ್ನ ರೊಟ್ಟಿ ಮಾಡಬೇಕು. ಚಟ್ನಿ ಸದ್ಯ ಆಯ್ತು, ರೊಟ್ಟಿ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಡ್ತೀನಿ. ಈಗಷ್ಟೇ ಡೈಲಾಗ್ ಹೊಡೆದ್ಬಿಟ್ಟು ಮತ್ತೆ ಈಗ ರೊಟ್ಟಿ ಬೇರೆ ಲೇಟ್ ಮಾಡ್ಕೊಡ್ತೀನಿ ನೋಡಿ. ಮಾಡಲ್ವಾ? ನಾನೇ ಮಾಡೋದು. ನಾನು ಮಾಡಿದ್ಮೇಲೆ ನಾನೇ ಮಾಡಬೇಕು, ನೀನು ಮಾಡ್ಕೊಡ್ತೀಯಾ? ಸರಿ ಇಡೀ ಒರ್ಸ್ತೀನಿ, ಆಯ್ತು. ಬೇಕಾಗಿಲ್ಲ, ಅಲ್ಲೆಲ್ಲ ಮರ್ಯಾದೆ ಕಳೆದು ಮಾಡ್ಕೊಡ್ತಾಳಂತೆ. ಅಲ್ಲಿ 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 ಮತ್ತೆ ಚೆಲ್ಲಿದ್ರು. ಅದೇನೋ ಚೆಲ್ಲದು, ನನಗೂ ಕೂಡ ಮುಖದ ಏನು ಬಂದ್ಬಿಟ್ಟಿದೆ ಅನ್ಸುತ್ತೆ. ಅಲ್ಲಿ ಅಲ್ಲೂ ಚೆಲ್ತು, ಬಟ್ಲಿಂದನೂ ಚೆಲ್ಲಿದೆ. ಒರ್ಸ್ಕೊಂತಿದ್ದೆ ಅಡಿಯಮ್ಮ, ಒಂದು 3 ಸರಿ ಹೋಗುತ್ತೆ. ಸುಂದಿರನೇ ಈಗ ಭಯ ಪಡ್ತಾರೆ ಸುಂದಿರನಿ. ಎಲ್ಲಾರ ಮನೆ ದೋಸೆನೂ ತೂತೆ ಹಂಗೆ, ನಮ್ಮ ಮನೆಗೂ ಅಷ್ಟೇ. ನಾವೇನು ಸ್ಪೆಷಲ್ ಅಲ್ಲ ಆಯ್ತಾ. ಇದು ಸಾರು ಬೇರೆ ಫೋಟೋ ತೆಗ್ದಿದ್ದೀನಿ ತಮ್ಮನೇಲ್ಗೆ ಹಾಕಿ. ಇನ್ನು 5 ನಿಮಿಷ ಅಷ್ಟೇ ರೆಡಿ ಮಾಡ್ತೀನಿ. ಏನು ಊರ ಹೇಳಷ್ಟು ಗಬ್ಬಿ ಎಲ್ಲ ನಾನು. ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಬಸ್ಸಾರು ಮಾಡಲ್ಲ ಕಣಮ್ಮ, ನಿಜವಾಗ್ಲೂ ಇದಕ್ಕೆ ಒಸಿ ಟೈಮ್ ಇಲ್ಲ ಕಣಮ್ಮ. ಸಕ್ಕತ್ ಹಿಂಸೆ ಇರುತ್ತೆ. ಅದು ನೆನೆ ಕಾಳು ಬಿಡಿಸ್ಕೊಂಡು ಇಷ್ಟು ಕೆಲಸ ಮಾಡೋ ತನಕನೇ ಇಷ್ಟೊತ್ತು ಆಗೋಯ್ತಲ್ಲ. ಬೇಜಾರು. ಅವಾಗ ನೋಡಿ ಎಳ್ನೀರು ಕುಡ್ದಿಲ್ಲ, ಈಗ ಎಳ್ನೀರು ಕೊಚ್ಚಿಟ್ಟಿದ್ದೀನಿ. ನನಗದು ಕೊಚ್ಕೊಂಡು ಕುಡಿಯೋಕೆ ಬರಲ್ಲ. ಮಾತಾಡ್ತೀರಾ, ಒಂದು ಮಾತಾಡ್ತೀರಾ, 3 ಮಾತಾಡೋದು ನೀವೇ ಆಡ್ತೀರಾ. ಹೇಳ್ದಲ್ಲ ಆಗಲ್ಲ, ಅದು ಹೆಂಗ್ ಮಾಡ್ತೀರಾ ಅದ್ರಲ್ಲಿ ಅಂತ ಅಂದಲ್ಲ. ತಿರುಗಿಸಿ ಗೊತ್ತಾಗುತ್ತೆ, ಚಲ್ದಂಗ್ ತಿರುಗಿಸಿ. ಚೆನ್ನಾಗಿ ಒಂದೇ ಒಂಚೂರು ಕೆಳಗೆ ಬೀಳ್ಬಾರ್ದು.
ಕುದೀತಾ ಇದ್ದಾಗ ಬೀಳ್ದೇನೆ ಇರುತ್ತಾ? ಅದ್ ನಮ್ಗೆ ಗೊತ್ತಿಲ್ಲ. ಚಾಲೆಂಜ್ ಇಲ್ಲಿ ನೋಡು, ಸುಂಡೋಗ ಏನೋ ಎಂಥದ್ದು ಸುಂಡೋಗ್ಲಿಲ್ವಾ? ನೋಡಿ ಎಷ್ಟು ಬಂತು. ನಾನು ಚೂರು ಬೆಂದ್ಮೇಲೆ ಬೇಳೆ ಬೇಯಿಸ್ಕೊಂಡಿರೋ ಬೇಳೆ ಹಾಕೋದು. ಇದು ಚೆಲ್ಲದೆ ಹೋಯ್ತಲ್ವಾ ನೀ? ಲೈಫ್ ಎಲ್ಲ ನಾನು ಆಡ್ಕೊಂಡು ನಗದೆ ಆಗೋಯ್ತಲ್ವಾ ನಿಮಗೆ? ಬೇರೆ ಯಾರು ಬೇಕಾಗಿಲ್ಲ ನಿಮ್ಗೆ ಆಡ್ಕೊಂಡೋಗೋರು ಮನೇಲೆ, ಅದು ಮಕ್ಕಳೇ ಸಾಕು. ಕೊನೆಗೂ ಮಾಡ್ಬಿಟ್ರು. ಮಾಡೋದು ಬಿಡ್ಲಿಲ್ಲ ಅಲ್ವಾ? ಇದನ್ನು ಹಾಕ್ತೀನಿ ನೋಡಿ, ಈಗ ಇದನ್ನು ಹಾಕ್ತೀನಿ, ಲಾಸ್ಟ್ ಹಾಕ್ತೀನಿ ಅಷ್ಟೇ. ಬಸ್ಸೇಟೆ ಹೊಟ್ಟೆ ಸಿದ್ದಿದ್ದು ತಿಂಡಿ ಕೊಡಮ್ಮ. ಬೇಡ, ನಾನು ತೊಳ್ಕೊತೀನಿ ಬನ್ನಿ. ಈ ಕಡೆ ಸಾಕು, ಅದಷ್ಟೇ. ಅಡುಗೆ ಮಾಡ್ಬಿಟ್ಟು ಎಲ್ಲಿ ಯಾವಾಗ ಅಂತಿದ್ದೀನಿ ನಾನೀಗ? ಮನೇಲಿ ಇದ್ದಾಗ ತೊಳ್ಕೊತೀನಿ ಬನ್ನಿ. ಈಗ ಓ ಚೆನ್ನಾಗಿ ಗುಡಿಸ್ತಾ ಇದೀನಿ ಸುಮ್ಮನೆ. ಏನು ಆಡ್ಕೋಬೇಡ. ಅಲ್ಲ ನಾನು ಏನಾದ್ರೂ ಮಾತಾಡೋದು. ತುಪ್ಪ ಚಂದ ಅಲ್ವಾ? ನಾವೇನೋ ತಿನ್ನಲ್ಲ, ನಿಮ್ ತಿನ್ನೋ ತುಪ್ಪ ಹಾಕೊಂಡು ತಿನ್ನೋದು. ನಂಗೆ ಸಾಂಬಾರಿಗೆ ಇಷ್ಟ ಆಗಲ್ಲ ತುಪ್ಪ ಅಮ್ಮ. ಯಾವ ಸಾಂಬಾರು? ನಂಗೆ ಪ್ರಾಮಿಸ್ ಹಾಕ್ಬೇಡಿ, ನನಗೆ ಬೇಕಾದ್ರೆ ನಾನು ಹಾಕೊಳ್ತೀನಿ. ನಂಗೆ ಇಷ್ಟ ಇಲ್ಲ. ಹ್ಞೂ ತಿಂದಿದ್ದೀನಿ. ಹ್ಞೂ ಸುಮ್ಮನೆ ಮಂಗನ ಥರ ಆಡ್ಬೇಡ, ಓವರ್ ಆಡ್ಬಾರ್ದು. ನೋಡಿ ಆಗ್ಲಿಲ್ವಾ? ಹಿಂಗೆ ನಾನು ಮಾಡಿದ್ದು ನಾನೇ ಮಾಡ್ಕೊಂತೀನಿ ಕ್ಲೀನ್. ನಾವಿನ್ನು ಯಾರಿಗೂ ತೊಂದರೆ ಕೊಡೋದು. ನೋಡು ಅರ್ಧ ನೋಡಿ ಹೆಚ್ಚಿ, ಮೊನ್ನೆ ಹೆಚ್ಚಿಟ್ರೆ ಅದು ಹೋಯ್ತಿದ್ದು. ಅದನ್ನ ಯೂಸ್ ಮಾಡಿ ಅಂತ ಹೇಳಲಿಲ್ವಾ? ಅದು ಹಾಳಾಗೈತೆ. ಏನು ಒಬ್ಬನೇ ಕೆಲಸ ಬರೋದು ನಮ್ಗೆ ಬರೋದೇ ಇಲ್ಲ. ಹೆಂಗಾಗತ್ತಿ ಗೊತ್ತಿಲ್ಲ. ಅದಿದೆಲ್ಲ ನಾವು ಮಾಡೋದು, ಮನೇಲಿ ಹೆಂಗಿರ್ತೀವಿ ಹಂಗೆ ಮಾಡೋದು. ಅಲ್ಲ ಬಟ್ಟೆಗಳಿಲ್ವಾ ಅದನ್ನ ಒರ್ಸಕ್ಕೆ? ನಾನು ಹಿಂಗೇನಿ ಮಾಡೋದು. ನೋಡಿ ಎಷ್ಟು ಸೊಪ್ಪೆ ಅಷ್ಟರಲ್ಲಿ ಎಷ್ಟು ಕೆಲಸ ಮುಗಿಸ್ಕೊಂಡೆ ನಾನು. ಅಲ್ಲಿ ಅಲ್ಲಿ ಮೆಣಸಿನ್ಕಾಯ್ದೇನೋ ಕಡ್ಡಿ ಬಿದ್ದು. ಮೆಣಸಿನ್ಕಾಯ್ದ ಎಲ್ಲಿ? ಸೊಪ್ಪ ಸೊಪ್ಪು ಹಾಕೋದು ನೋಡಿ. ಹಿಂಗೆ ಬೇಕಂತ ಸೊಪ್ಪು ಕಂಡು ಹಿಡಿಯೋದು ನಾವು, ಹಂಗೇನಿಲ್ಲ. ಕಾಣಿಸಿದ್ ನಂಗೆ. ನಿಮ್ಗೆಲ್ಲ ಕಾಣುತ್ತೆ. ನಾವು ಏನು ಹುಡುಗರು ಕೂಡ ಇಲ್ಲಿ ಕೈನ ಸ್ವಲ್ಪ ಕೈ ತೊಳ್ಕೊಂಡೆ ಮಾಡೋದು. ಮತ್ತೆ ಅದು ನೈಟಿಗೆ ಒರೆಸ್ಕೊಳ್ಳೋದು. ಸರಿ ಮಮ್ಮ, ನೀನು ರೊಟ್ಟಿ ಹಾಕೋತೀನಿ. ಕೊಡ್ತಾನೆ ಅವರೇ 1.5 ಗಂಟೆಯಿಂದ. ಅಮ್ಮ ಎಷ್ಟು ತಮ್ಮ. ಇಲ್ಲಿ ನನ್ನ ಮಗಳು ಒಬ್ಬರೇ ಕಷ್ಟಪಡ್ತಾಳಪ್ಪ ಅಂತ ನನ್ನೆಲ್ಲ ರೆಡಿ ಮಾಡ್ಕೊಟ್ಟು ಹೋದ್ರೆ ಕೊಬ್ಬು ಅಲ್ವಾ? ಈಗ ತವ ಇತ್ತಲ್ವಾ? ಅಲ್ಲೆಲ್ಲ ಬನ್ನಿ ಇಲ್ಲೇ ಇರೋದು. ಅದನ್ನ ಮಿಕ್ಸಿದಲ್ಲಿ ಮಾಡ್ಬಿಟ್ಟೆ. ಇವೆಲ್ಲ ಕ್ಲೀನಾಗೆ ಮಾಡಲ್ವಾ ನಾನು? ಹುಡುಗಿ ರಾಗಿ ರೊಟ್ಟಿ ಬೈಸ್ಕೊಂಡ್ಬಿಟ್ಟವ್ರೆ. ನನಗೂ ಸಖತ್ ಇಷ್ಟ ರಾಗಿ ರೊಟ್ಟಿ. ಅದರಲ್ಲೂ ಸಬ್ಸಿಗೆ ಸೊಪ್ಪು ಹಾಕೋದಿತ್ತು, ಚೆನ್ನಾಗಿರೋದೆ. ಸಬ್ಸಿಗೆ ಸೊಪ್ಪು ಸಿಕ್ತಿಲ್ಲ ನನಗೆ, ಹಾಗಾಗಿ ನನಗೆ ತೆಳುಗ್ಬೇಕು. ನಾನು ತೆಳುಗ್ ಮಾಡ್ಕೊಡಲ್ವಂತೆ, ಆಯ್ತಾ? ಅಂತ ತೆಳುಗ್ ಮಾಡೋದು, ಅವಳೊಬ್ಳಿಗೆ ಅಂತ ಬರೋದು. ಏನದು ಎಣ್ಣೆನಲ್ಲಿ ಈರುಳ್ಳಿ? ಎಣ್ಣೆ ನೀನೇ ನೆನ್ನೆನೋ ಮಾಡಿದ್ದಲ್ವ? ಏನು ಮಾಡಿದ್ದೆ ಹೇಳು ಹೇಳು. ಬೇಡ. ಹೇಳು ಪರವಾಗಿಲ್ಲ. ಬೇಡ ಬೇಡ. ಎಂಥದ್ದು ಮದ್ದೂರಲ್ಲಿ ಶೇಪ್ ನೋಡ್ತೀರಾ? ಅದು ತಿಂದಿರೋದು. ಪ್ರಾಮಿಸ್ ತಿಂದಿರೋದಲ್ಲ ಇದು. ಇದು ಶೇಪ್ ನೋಡಿ. ಟೇಸ್ಟ್ ಇರ್ಲಿಲ್ವಾ? ಆಫ್ರಿಕಾ ಇದ್ದಂಗೆ ಐತೆ, ಆಫ್ರಿಕಾ ಶೇಪ್. ಟೇಸ್ಟ್ ಇತ್ತ ಇಲ್ವಾ? ಅದು ಯಾವ ಶೇಪ್ ಅಲ್ಲ ಹೇಳು. ಟೇಸ್ಟ್ ಬೇಡ, ಸರಿ ಬೇಡ, ಟೇಸ್ಟ್ ಹೇಳಿ. ಟೇಸ್ಟ್ ಚೆನ್ನಾಗಿ. ನಮ್ದು ರಾಗಿ ರೊಟ್ಟಿ. ನಾನು ತೆಳುಗ್ ಮಾಡಲ್ವಾ? ಇನ್ನೂ ತೆಳುಗ್ಬೇಕಾ? ಮಾಡ್ತೀನಿ. ದೊಡ್ಡಾಯ್ತು ಅಮ್ಮ, ಚಿಕ್ಕ ಮಾಡಿ ಇಷ್ಟಪ್ಪ. ವಿಡಿಯೋಗಂಗೆ ಅಂತ ಹೇಳ್ತಿರೋದು. ತಿಂತಾಳೆ ನಿಜ ಇಲ್ಲ. ನಂಗೆ ಒಂದೇ ಸಾಕು, ಅದು 2 ತಿನ್ನಕ್ಕಾಗಲ್ಲ ರಾಗಿ ರೊಟ್ಟಿ. ಇಬ್ರು ಎರಡು ನಾಟಕ ಎಲ್ಲ ಬಿಡು ಅಮ್ಮ. ಪ್ರಾಮಿಸ್ ನಾಟಕ ಅಲ್ಲ ಅಮ್ಮ. ನಾನು ಎಷ್ಟು ಸಲ ಒಂದೇ ತಿಂದಿಲ್ಲ ಹೇಳಮ್ಮ ರಾಗಿ ರೊಟ್ಟಿನ. ನೀವು ಸುಳ್ಳು ಹೇಳ್ಬಿಡಿ ಅಮ್ಮ. ನಾನು ಎಲ್ಲಾರು ಹೇಳ್ಬಿಡ್ತೀನಿ. ಅಲ್ಲ, ನೀವು ಪ್ರಾಮಿಸ್ ಹೇಳಮ್ಮ.
ಎಷ್ಟು ಸಲ ಒಂದು ತಿಂದಿಲ್ಲ. ರಾಗಿ ರೊಟ್ಟಿ ತಿನ್ನಕ್ಕಾಗಲ್ಲ 2. ನೋಡಿ ತೆಳುವು ಹಾಕಿಲ್ವಾ? ಹೇಳಿ ಈಗ, ನಾನು ಅವತ್ತು ಎಷ್ಟು ಸಲ ನೀವು ಮಾಡಿದಾಗ ಬರೀ ಒಂದೊಂದೇ ತಿಂದಿಲ್ಲ. ಅಮ್ಮ ಈಗ ನಿಜ ಹೇಳ್ಬೇಕು, ನೀವು ಅಷ್ಟು ನಿಜ ಹೇಳ್ಬೇಕು, ಪ್ರಾಮಿಸ್ ಹೇಳಮ್ಮ. ರಾಗಿ ರೊಟ್ಟಿ ಯಾಕಂದ್ರೆ ಬೇಗ ಹೊಟ್ಟೆ ತುಂಬಿಟ್ಟಲ್ಲ, ಅದಕ್ಕೆ ಒಂದೊಂದು ತಿಂತಾನೆ. ಕೆಲವು ಸರಿ 2 ತಿಂತಾನೆ, ನಿಜ. ಅದೇ ಕೆಲವು ಸರಿ 2 ತಿಂತಾನೆ. ಅಂದ್ರೆ ನೋಡಿ, ನಮ್ಮ ಹೊಟ್ಟೆ ನಮ್ಗಿಷ್ಟ, ಅದಕ್ಕೆ ನಾಚ್ಕೊತೀಯಾ? ನಾಚ್ಕೊಳ್ಳೋದೆಲ್ಲ ಇರೋದನ್ನ ಹೇಳ್ಬೇಕಲ್ವ. ಬೇರೆ ಅಕ್ಕಿ ರೊಟ್ಟಿ 2 ತಿಂತೀನಿ, ರಾಗಿ ರೊಟ್ಟಿ ತಿನ್ನಕ್ಕಾಗಲ್ಲ. ಆಯ್ತು ಬಿಡವ, ರಾಗಿ ರೊಟ್ಟಿ ಸ್ವಲ್ಪ ಹೊಟ್ಟೆ ತುಂಬುತ್ತಲ್ಲ. ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಗೊತ್ತಾ ಅವಳಿಗೆ ರಾಗಿ ರೊಟ್ಟಿನ. ಬರ್ತಾನೆ ಇಲ್ಲ ಆಚೆಗೆ. ಏನ್ ಮಾತಾಡ್ತೀಯ? ಬರೀ ಡಿಗ್ರೇಡ್ ಮಾಡೋದ್ರಲ್ಲ ಇರೋ ನೀನು. ನೋಡು, ಇನ್ನು ತೆಳೋಗ್ಬೇಕಿತ್ತು. ನಿಮ್ಮ ಅಮ್ಮನ ತಲೆ ಅದನ್ನ ಹೆಂಗ್ ತಿರುಗಿಸ್ತೀರಾ? ತಿರ್ಗಿಸ್ತೀನಿ ಈಗ. ಹೆಂಗೆ? ಮೊಚ್ಚಕೈ ಇದ್ರೊಳಗಡೆ ಹೋಗುತ್ತಾ ಹೇಳು. ಆಡ್ತಿ ಅದಕ್ಕೊಂದು ಸ್ಪೂನ್ ಬೇರೆ ಮಾಡ್ಕೊಂಡು ದೇವ್ರಿಗೆ ಯಾಕೆ ಹಿಂಗೆ ಹಬ್ಬ ಆಗ್ಬಿಟ್ರು ನಮ್ಮಮ್ಮ. ನಾನಂತೂ ಅಷ್ಟೇ. ನಂಗೆ ಬೇಡ, ರಾಗಿ ರೊಟ್ಟಿ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಬೇಡ. ಒಂದ್ ಸರಿ ಚಂದ, 2 ಸರಿ ಚಂದ ಚೆನ್ನಾಗಿರುತ್ತೆ. ತುಪ್ಪ ಹಾಕು, ಬೆಣ್ಣೆ ಕಳಿಸಿ ತುಪ್ಪ ಅಮ್ಮ ಕೊಟ್ರದು. ಗೊತ್ತು ಬಾಯಿ ಒಂದು ಮರ್ಯಾದೆ ಕಳಿಯೋಕೆನೆ ಮಾಡ್ತಾ ಇದೀಯ. ಏನಿಲ್ಲ ಬಾ, ಇದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತೀನಿ ಕಮ್ಮ, ಚೆನ್ನಾಗಿ ಬೇಯುತ್ತೆ. ನನಗೆ ಒಂಥರ ಇದಾಗುತ್ತೆ. ಇದೀನಿ ಪ್ರತ್ಯಕ್ಷವಾಗಿ ಕಂಡ್ರೆ ಪ್ರಮಾಣಿಸ್ತೀನಿ. ಅವಳಿಗೆ ಬಿಸಿ ಬಿಸಿ ರಾಗಿ ರೊಟ್ಟಿ, ಅದ್ರ ಜೊತೆಗೆ ಕಾಯಿ ಚಟ್ನಿ. ಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ಹುಚ್ಚನ್ ಚಟ್ನಿನೂ ಚೆನ್ನಾಗಿ. ಸಾಕು 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 ಸಾಕು. ಚಿಕ್ಕ ಚಿಕ್ಕದಾಗೆ ಹಾಕ್ಬಿಟ್ರದು. ಅಂತೂ ಒಂದು ಆಡ್ತಾಳೆ, ಒಂದೊಂದು ಆಡಲ್ಲ. ರಾಗಿ ರೊಟ್ಟಿ ರೆಡಿ. ಹಿಂಗೆ ಹಾಕ್ಬಿಡ್ತೀವಿ. ಕಾಯಿ ಚಟ್ನಿ ಹೆಂಗಿತ್ತಪ್ಪಿ ಟೇಸ್ಟು? ಸೂಪರ್ ಆಗಿತ್ತು, ಚೆನ್ನಾಗಿತ್ತಲ್ಲ. ಜೊತೆ ಒಂಚೂರು ಪಲ್ಯ ಹಾಕೋದು. ಹಾಕೊಳ್ಳಿ. ಸ್ಪೂನ್ ಇದೆಯಾ? ಸೌಟಲ್ಲಿ ಹಾಕೋತೀನಿ ಅದರಲ್ಲಿ ಸ್ವಲ್ಪ ಹಾಕೊಳ್ಳಿ ಇನ್ನೊಂಚೂರು. ನನ್ನ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು. ಬಸ್ಸಾರು, ಕಾಳಿನ ಪಲ್ಯ ಜೊತೆಗೆ ರಾಗಿ ರೊಟ್ಟಿ, ಚಟ್ನಿ, ಪಲ್ಯ ಹಾಕ್ಕೊಂಡಿದ್ದೀನಿ. ನನ್ನ ಕೆಲಸ ಇಷ್ಟು ಕಂಪ್ಲೀಟಾಗಿ ಮುಗಿಸಿ ನನ್ನ ಮಗಳಿಗೆ ಕೆಲಸ ಕಮ್ಮಿ ಮಾಡಿಕೊಟ್ಟು ನೋಡಿ ದೋಸೆ ಸಾಂಬಾರು. ಬಸ್ಸಾರ್ದೇ ಇವತ್ತು ಭಾರಿ ಕಷ್ಟ ಆಯಿತು. ಬಸ್ಸಾರು ರಾಗಿ ರೊಟ್ಟಿಗೆ ಕೆಲಸ ಕಮ್ಮಿ ಹಿಡಿಯುತ್ತಾ. ಏನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಮೇಡಮ್ ಅವರು ಅದನ್ನು ಮುದ್ದೆ ಮಾಡಿಕೊಡ್ತಾರೆ. ಏನಪ್ಪಿ ತೊಳ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ತಿನ್ಬಿಟ್ಟೆ. ಟೇಸ್ಟ್ ಹೆಂಗಿತ್ತು? ನೀನು ತಿಂದಲ್ಲ? ಸೂಪರ್ ಆಗಿತ್ತು. ಹಂಗಂತೂ ರಾಗಿ ರೊಟ್ಟಿ ಇಷ್ಟ. ಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ. ಅವಳು ಜೀರಿಗೆ ಹಾಕಿಸ್ಕೊತಾಳೆ ರಾಗಿ ರೊಟ್ಟಿಗೆ. ರೊಟ್ಟಿಗಳಿಗೆಲ್ಲ ಆಲ್ಮೋಸ್ಟು ಜೀರಿಗೆ ಹಾಕಿಸ್ಕೊತಾಳೆ. ಅದಕ್ಕೆ ಅದ್ರದ್ದೇ ಫ್ಲೇವರ್ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.